ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಿಕೊಳ್ಳಬೇಕಂತ ಹೇಳಿದರೆ, ದೇವರ ಒಂದು ಆಜ್ಞೆ. ಉದಾಹರಣೆಗೆ ಕೀರ್ತನೆ 88ರಲ್ಲಿ ದೇವರು ಇದೇ ಆಸಾಫನ ಮುಖಾಂತರವಾಗಿ ಹೇಳುವಂಥದ್ದು ಏನಂದರೆ, ದೇವರು ವಾಕ್ಯಕ್ಕೆ ತನ್ನ ಜನರು ಮಹತ್ವ ಕೊಡಬೇಕು, ಅದನ್ನು ತಿಳ್ಕೊಳ್ಬೇಕು, ಅದನ್ನು ಮಕ್ಕಳಿಗೆ ಸಾರಬೇಕು. ಮಕ್ಕಳು ಏನು ಮಾಡಬೇಕು? ತಮ್ಮ ಮಕ್ಕಳಿಗೂ ಅಷ್ಟೇ ಅಲ್ಲ, ತಮ್ಮ ಮೊಮ್ಮಕ್ಕಳಿಗೂ ಕೂಡ ದೇವರ ವಾಕ್ಯವನ್ನು ಸಾರಬೇಕಂತ. ಆ ರೀತಿಯಾಗಿ ಮಾಡಿದರೆ ಅವರು ಮೊಂಡರಾಗಿರೋದಿಲ್ಲ, ಅವಿದ್ಯರಾಗಿರೋದಿಲ್ಲ. ಮತ್ತು ದೇವರು ಅಂಥವರಿಗೆ ದೇವರನ್ನೇ ನಿರೀಕ್ಷಿಸುವವರಾಗಿರ್ತಾರೆ ಮತ್ತು ದೇವರಿಗೆ ದ್ರೋಹಿಗಳಾಗೋದಿಲ್ಲ ಎಂಬುದಾಗಿ ದೇವರು ಹೇಳುವಂಥದ್ದು. ದೇವರು ಹೇಳಿದ ಮೇಲೆ ಮುಗೀತು, ಬೇರೆ ಪ್ರಶ್ನೆಯೇ ಇಲ್ಲ. ದೇವರು ಹೇಳಿದ ಮೇಲೆ ಮುಗೀತು. ಆದ ಕಾರಣ ದೇವರು ಇಲ್ಲಿ ತನ್ನ ವಾಕ್ಯಕ್ಕೆ ಆದ್ಯತೆಯನ್ನು ಕೊಟ್ಟಿರುವಾಗ ನಾವು ಕೂಡ ದೇವರ ವಾಕ್ಯಕ್ಕೆ ಆದ್ಯತೆಯನ್ನು, ಪ್ರಯಾರಿಟಿಯನ್ನು ಕೊಡುವ ಹಾಂಗಿನಲ್ಲಿದ್ದೇವೆ. ಯಾಕಂದರೆ ಇದು ಒಂದು ಆಯ್ಕೆಯಲ್ಲ, ಇದು ಕರ್ತವ್ಯ, ಮಾಡಲೇಬೇಕು. ಸರಿ, ಆದ ಕಾರಣ ಇಂದು ನಾವು ಕೀರ್ತನೆ 81 ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಸಾಮ್ ಚಾಪ್ಟರ್ 81. ಕೀರ್ತನೆ 81ನೇ ಅಧ್ಯಾಯ. ಇದನ್ನು ಆಸಾಫನು ಬರೆದಿದ್ದು ಮತ್ತು ಈ ಕೀರ್ತನೆ ಯಾವ ಕೀರ್ತನೆ ಇದ್ದ ಹಾಗಿದೆ ಅಂತ ಹೇಳಿದರೆ, ಕೀರ್ತನೆ 8ನೇ ಕೀರ್ತನೆ ಇದ್ದ ಹಾಗೆ ಇದೆ. 8ನೇ ಕೀರ್ತನೆ ಮನುಷ್ಯನ ಬಗ್ಗೆ, ಅದು ಮೆಸ್ಸಿಯನ ಕುರಿತಾದಂಥ ಒಂದು ಕೀರ್ತನೆ ಕೂಡ ಅದು ಆಗಿರುವಂಥದ್ದಾಗಿದೆ. ಆದರೂ ಕೀರ್ತನೆ ಮನುಷ್ಯನು ಯಾರು ಎಂಬುದಾಗಿ, ಮನುಷ್ಯನನ್ನು ನೀನು ಸ್ಮರಿಸ್ತಾ ಇದೆಯಲ್ಲ ಎಂಬುದಾಗಿ ಈ ಕೀರ್ತನೆ 8ರಲ್ಲಿ ನೋಡೋಣ. ಕೀರ್ತನೆ 8 ಮೆಸ್ಸಿಯನ ಕುರಿತಾದ ಕೀರ್ತನೆ, ದಾವಿದನ ಕೀರ್ತನೆ. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು ಎಂಬುದಾಗಿ ಮನುಷ್ಯನಿಗೆ ದೇವರು ಅನುಗ್ರಹಿಸಿರುವ ಗೌರವಕ್ಕಾಗಿ ಆತನನ್ನು ಕೊಂಡಾಡುವ ಕೀರ್ತನೆ 8ನೇ ಕೀರ್ತನೆ. ಇಲ್ಲಿ 81ನೇ ಕೀರ್ತನೆ ಅದರಂತೆ ಇದೆ ಎಂಬುದಾಗಿ ಹೇಳಲಾಗಿದೆ. ಅಷ್ಟೇ ಅಲ್ಲ, 84ನೇ ಕೀರ್ತನೆ ಅದರ ಬಗ್ಗೆ ಕೂಡ ಇಲ್ಲಿ ನೋಡುವಾಗ ಅದರಂತೆ ಇರುವಂಥ ಕೀರ್ತನೆ ಅಂತ. ಆದರೆ ವಿಚಿತ್ರವಾದಂಥ ಒಂದು ಸಂಗತಿ ಏನಂದರೆ, ಈ ಮೇಲ್ಬರಹ, ಕೀರ್ತನೆ 81ರ ಮೇಲ್ಬರಹವನ್ನು ನಾವು ನೋಡುವಾಗ ಇದಕ್ಕೆ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯವನ್ನು ಕೂಡ ಅಲ್ಲಿ ಮೇಲ್ಬರಹವಾಗಿ ಬರೆದಿದೆ. ಏನಿದೆ ನೋಡೋಣ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದಲ್ಲಿ ಎಂಬುದಾಗಿ ನೋಡುವಾಗ, ಮೋಶೆಯ ಹಾಡು, ಕೀರ್ತನೆ 81ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟದ್ದು ಈ ಧರ್ಮೋಪದೇಶ ಕಾಂಡ 32. ಅದು ಹಾಡೇ, ಇದು ಹಾಡೇ. ಮೋಶೆಯ ಹಾಡಿದು 32ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ, ಆದರೆ ಆಸಾಫನ ಹಾಡು ಈ ಕೀರ್ತನೆ 81ನೇ ಅಧ್ಯಾಯ. ಪರಲೋಕದಲ್ಲಿ 2 ಹಾಡು ಭಾಳ ಫೇಮಸ್ ಆಗಿರ್ತದೆ. ಇನ್ನು ಹೇಳಬೇಕಾದ್ರೆ 3 ಹಾಡು ಪರಲೋಕದಲ್ಲಿ ಬಹಳ ನಿತ್ಯ ಹಾಡುಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 3 ನಿತ್ಯ ಹಾಡುಗಳು, 3ಕ್ಕಿಂತಲೂ ಹೆಚ್ಚಿದೆ, ಆದರೆ ವಿಶೇಷವಾಗಿ 3 ನಾನು ನೆನಪು ಮಾಡಿಕೊಳ್ತೇನೆ. ಮೊದಲನೇ ಹಾಡು ಯಾವುದು ಎಂಬುದಾಗಿ ನೋಡಿಬಿಟ್ಟು ಅನಂತರ ಕೀರ್ತನೆ 81ನೇ ಅಧ್ಯಾಯಕ್ಕೆ ನಾವು ಬರೋಣ. ಯಾಕಂದರೆ ಇದು ನೆನಪಿಗೆ ಬಂತು ಈ 3 ಹಾಡುಗಳ ಬಗ್ಗೆ. ಪ್ರಕಟಣೆ 15ನೇ
ಅಧ್ಯಾಯ, ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 15 ಆ್ಯಂಡ್ ವರ್ಸ್ 3, 3ನೇ ವಚನದಲ್ಲಿ ನೋಡುವಾಗ ಸಮುದ್ರದ ಬಳಿಯಲ್ಲಿ ನಿಂತು ಜನರು ಏನು ಮಾಡಿದರು? ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು, ಅಂದರೆ ಧರ್ಮೋಪದೇಶ ಕಾಂಡ 32ರಲ್ಲಿರುವಂಥ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು, ಹಳೆ ಒಡಂಬಡಿಕೆಯ ಹಾಡು, ಹೊಸ ಒಡಂಬಡಿಕೆಯ ಹಾಡು, ಯೇಸು ಕ್ರಿಸ್ತನ, ಕರ್ತನಾದ ಯೇಸು ಕ್ರಿಸ್ತನ ಹಾಡನ್ನು ಹಾಡುತ್ತಾ ದೇವರಾದ ಕರ್ತನೇ, ಸರ್ವಶಕ್ತನೇ ಎಂಬುದಾಗಿ ಹಾಡ್ತಾರೆ. ಇನ್ನೊಂದು ಹಾಡು ಕೂಡ ಇದೆ, ವಿಚಿತ್ರವಾದಂಥ ಒಂದು ಹಾಡು. ಅದರ ಬಗ್ಗೆ ಬಹಳ ನಾವು ಪ್ರಕಟಣೆಗೆ ಬಂದಾಗ ನೋಡ್ಕೊಳ್ಳೋಣ. ಆದರೂ ಕೂಡ ಅದನ್ನು ಹೇಳಿಬಿಡ್ತೇನೆ. ಯಾರಿಂದಲೂ ಹಾಡಲಿಕ್ಕೆ ಆಗದಂಥ ಒಂದು ಹಾಡು. ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಇರುವಂಥ ಹಾಡದು. ಹೀಗೆ ಕೆಲವು ಹಾಡುಗಳು, ಮೋಶೆಯ ಹಾಡು, ಯಜ್ಞದ ಕುರಿಯಾದಾತನ ಹಾಡು, ಪ್ರಕಟಣೆ 15:3. ಅದೇ ರೀತಿಯಾಗಿ ಪ್ರಕಟಣೆ 14ರಲ್ಲಿ ಜಯಶಾಲಿಗಳ ಹಾಡು, ಜಯಶಾಲಿಗಳ ಹಾಡು. ಬೇರೆ ಯಾರೂ ಹಾಡನ್ನು ಹಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಎಲ್ಲರೂ ಜಯಶಾಲಿಗಳಲ್ಲ, ಎಲ್ಲ ವಿಶ್ವಾಸಿಗಳಾಗಿರ್ಬೋದು, ಒಳ್ಳೆಯದು. ವಿಶ್ವಾಸಿಗಳು ಎಲ್ಲರೂ ಜಯಶಾಲಿಗಳು ಅಲ್ಲ. ಆದರೆ ಜಯಶಾಲಿಗಳಾಗಿರುವಂಥ ವಿಶ್ವಾಸಿಗಳು ಹಾಡುವಂಥ ಹಾಡು ಪ್ರಕಟಣೆ 14ನೇ ಅಧ್ಯಾಯದ ಹಾಡು. ಅವರು ಯಾರಂತ ನಮಗೆ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. 1,44,000 ಜನರು ಯಾರೇ ಇರಲಿ, ಒಟ್ಟು ಅವರು ಮನುಷ್ಯರು, ಅದಂತೂ ಗ್ಯಾರಂಟಿ. ಎರಡನೇ ಗ್ಯಾರಂಟಿ ಏನಂತ ಹೇಳಿದರೆ, ಅವರು ಜಯಶಾಲಿಗಳು, ಜಯಶಾಲಿಗಳು. ಹಾಗಾದರೆ ಜಯಶಾಲಿಗಳು, ಮನುಷ್ಯರು, ವಿಶ್ವಾಸಿಗಳು ಆಗಿರುವಂಥವರಿಂದ ನಾವು ಕಲಿಯೋದರಲ್ಲಿ ತಪ್ಪೇನಾದರೂ ಇದೆಯಾ? ಇಲ್ಲ. ಸರಿ, 81ನೇ ಕೀರ್ತನೆ 1ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಈ ರೀತಿಯಾಗಿದೆ: ನಮಗೆ ಬಲಪ್ರದವನಾಗಿರುವ ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ. ನಮಗೆ ಬಲವಾಗಿರುವಂಥ, ನಮ್ಮ ಜೀವನಕ್ಕೆ ಬಲ ಅಗತ್ಯ. ಆದರೆ ಬಲ ಸಾಲದು, ಬಲ ಸಾಲದು. ಆದ ಕಾರಣ ಭೂಯಾತ್ರೆಯನ್ನು ಮಾಡುವಂಥ ನಮಗೆ ನಮ್ಮ ಸ್ವಬಲ ಸಾಲದು. ಇನ್ನೊಂದು ಸಾರಿ ಹೇಳ್ತೇನೆ, ಭೂಲೋಕದಲ್ಲಿರುವಂಥ ನಮಗೆ, ಬಾಳನ್ನು ಮಾಡುತ್ತಾ ಇರುವಂಥ ನಮಗೆ ಸ್ವಬಲ ಸಾಲದು, ನಮ್ಮ ಸ್ವಂತ ಬಲ ಸಾಲದು. ಹಾಗಾದರೆ ಏನು ಬಲ ಬೇಕು? ಎಂಥ ಬಲ ಬೇಕು? ಮಾನವ ಬಲ ಸಾಲದು, ದೈವಿಕ ಬಲ ಅಗತ್ಯ. ದೇವರ ಬಲ, ದೇವರು ಕೊಡುವ ಬಲ ನಮಗೆ ಬೇಕು. ದೈಹಿಕವಾಗಿ ನಮಗಿದೆ, ಅದನ್ನು ದೇವರೇ ಕೊಟ್ಟಿರೋದು. ಆದರೆ ಆತ್ಮಿಕವಾಗಿ, ದೈವಿಕವಾಗಿ, ಪಾರಮಾರ್ಥಿಕವಾಗಿ ದೇವರ ಬಲ ನಮಗೆ ಬೇಕು. ಆದ ಕಾರಣ ನಮಗೆ ಬಲಪ್ರದನಾಗಿರುವ ದೇವರಿಗೆ, ಹಾಗಾದರೆ ಈ ಅನುಭವ ನಮಗೆ ಬೇಕ್ರಿ. ಉತ್ಸಾಹ ಧ್ವನಿ ಮಾಡಿರಿ, ಯಾಕೋಬ್ಯರ ದೇವರಿಗೆ ಜಯಘೋಷ ಮಾಡಿರಿ, ಜಯಘೋಷ, ಸ್ತೋತ್ರ ಮಾಡಿರಿ, ಸ್ತುತಿಸಿರಿ, ಆನಂದ ಘೋಷಣೆ ಮಾಡಿರಿ, ರಾಗವನ್ನು ಎತ್ತಿರಿ, ದಮ್ಮಡಿಯನ್ನು ಬಡಿರಿ, ಇಂಪಾದ ಕಿನ್ನರಿಯನ್ನು, ಸ್ವರಮಂಡಲವನ್ನು ಬಾರಿಸಿರಿ. ಯಾವಾಗ ಬಾರಿಸಬೇಕು, ಯಾವಾಗ ಹಾಡಬೇಕು, ಯಾವಾಗ ದೇವ್ರನ್ನ ಸ್ತುತಿಸಬೇಕು? ಅಮಾವಾಸ್ಯೆಯಲ್ಲಿಯೂ, ನಮ್ಮ ಉತ್ಸವ ದಿನವಾಗಿರುವ ಪೂರ್ಣಿಮೆಯಲ್ಲಿಯೂ ಕೊಂಬನ್ನು ಊದಿರಿ. ಆ ದಿವಸಗಳಲ್ಲಿ ಸ್ಪೆಷಲ್ ಆಗಿ ಒಂದೊಂದು ದಿನವೂ ವಿಚಿತ್ರವಾದಂಥ ಒಂದು ಕಾಲಾನುಚಿತವಾಗಿ ಸಭೆ ಸೇರ್ತಿದ್ರು, ಕೊಂಡಾಡ್ತಿದ್ರು. ಆದ ಕಾರಣ ಆ ಒಂದು ಉತ್ಸವ ದಿನಗಳಲ್ಲಿ ದೇವರಿಗೆ ಗಾನ ಮಾಡಿರಿ, ಜಯಘೋಷ ಮಾಡಿರಿ, ಕೊಂಬೂದಿರಿ. ಯಾಕೆ ಹಾಗೆ ಮಾಡಬೇಕು? 4ನೇ ವಚನ, ಕೀರ್ತನೆ 81:4. ಇದು ಇಸ್ರಾಯೇಲ್ಯರಲ್ಲಿ ಒಂದು ಕಟ್ಟಳೆ. ಹೌದು, ಇದು ಆಪ್ಷನ್ ಅಲ್ಲ, ಆಯ್ಕೆ ಅಲ್ಲ, ಇದು ಖಂಡಿತವಾಗಿ ಮಾಡಲೇಬೇಕಾದಂಥದ್ದು.
ಇದು ಯಾಕೋಬ್ಯರ ದೇವರು ವಿಧಿಸಿದ್ದು. ದೇವರೇ ಹೇಳಿದ ಮೇಲೆ ಮುಗೀತು, ಸ್ಟಾಪ್. ಬೇರೆ ಮಾತಾಡಂಗಿಲ್ಲ. ದೇವರು ಹೇಳಿದ ಮೇಲೆ ಮುಗೀತು. ಫೈನಲ್ ಅಧಿಕಾರಿ, ಫೈನಲ್ ಅಥಾರಿಟಿ, ಅಂತಿಮ ಅಧಿಕಾರಿ, ಅಂತಿಮ ವ್ಯಕ್ತಿ, ದೊಡ್ಡ ವ್ಯಕ್ತಿ, ಉನ್ನತ ವ್ಯಕ್ತಿ ಆತನಂದರೆ ದೇವರು. ಐಗುಪ್ತ ದೇಶವನ್ನು ಬಾಧಿಸಲಿಕ್ಕೆ ಹೊರಟಾಗ ನೆನಪಿಗಾಗಿ ಯೋಸೇಫ್ಯರಲ್ಲಿ ಇದನ್ನು ನೇಮಿಸಿದನು. ಓಹೋ, ಹಾಗಾದರೆ ಯಾಕೆ ಇವೆಲ್ಲ ಮಾಡಬೇಕು? ದೇವರಿಗೆ ಜಯಘೋಷ ಯಾಕೆ ಮಾಡಬೇಕು? ದಮ್ಮಡಿಯನ್ನು ಬಡಿಯುತ್ತಾ ರಾಗವನ್ನು ಎತ್ತಿ ಕಿನ್ನರಿಯನ್ನು ಸ್ವರಮಂಡಲವನ್ನು ಬಾರಿಸಿಕೊಂಡು ಅಮಾವಾಸ್ಯೆಯಲ್ಲಿಯೂ ಮತ್ತು ಪೂರ್ಣಿಮೆಯಲ್ಲಿಯೂ ಯಾಕೆ ಕೊಂಬನ್ನು ಊದಬೇಕು? ಯಾಕಂತ ಹೇಳಿದರೆ ದೇವರು ನೆನಪಿಗಾಗಿ ಇದನ್ನು ನೇಮಿಸಿದನು. ಹಾಗಾದರೆ ಅದನ್ನು ನಾವು ಮಾಡಲೇಬೇಕು ಅಂತ ಮಾಡ್ತಿದ್ರು ಇಸ್ರಾಯೇಲರು. ಗುರುತಿಲ್ಲದವನ ಮಾತು ನನಗೆ ಕೇಳಿಸ್ತದೆ. ಅದೇನಂತೇಳಿದರೆ, ಅವನ ಹೆಗಲನ್ನು ಹೊರಗೆ ತಪ್ಪಿಸಿದೆನು, ಅವನ ಕೈಗಳನ್ನು ಪುಟ್ಟಿಯಿಂದ ಬಿಡಿಸಿದೆನು, ಕಷ್ಟದಲ್ಲಿ ಮೊರೆಯಿಟ್ಟು ನಿನ್ನನ್ನು ವಿಮೋಚಿಸಿದನು. 7ನೇ ವಚನ. ಗುಡುಗುವ ಮೋಡದಲ್ಲಿದ್ದು ನಿನಗೆ ಉತ್ತರವನ್ನು ಕೊಟ್ಟೆನು, ಮೇರೀಬಾ ಪ್ರವಾಹಗಳ ಬಳಿಯಲ್ಲಿ ನಿನ್ನನ್ನು ಪರೀಕ್ಷಿಸಿದೆನು ಎಂಬುದಾಗಿ. ಅದಾದ ನಂತರ ಸೆಲಾ ಎಂಬುದಾಗಿ ಬರೆದಿದೆ. ಸೆಲಾ ಅಂತೇಳಿದರೆ ನಿರಂತರ ಸ್ವರವೆತ್ತು. ಸೆಲಾ ಎಂಬುದಾಗಿ ಇನ್ನೊಂದು ಅರ್ಥ, ಅದೇನೆಂದರೆ ವಿರಾಮ ತೆಗೆದುಕೋ. ಸೆಲಾ ಅಂದರೆ ಇನ್ನೊಂದು ಅರ್ಥ ಧ್ಯಾನ ಮಾಡು, ಮೆಡಿಟೇಟ್, ಸ್ವಲ್ಪ ಯೋಚನೆ ಮಾಡು ಎಂಬಂಥ ಅರ್ಥಗಳನ್ನು ಕೊಡ್ತದೆ. ಆದ ಕಾರಣ ದೇವರು ಮಾಡಿದ್ದನ್ನು ಸ್ವಲ್ಪ ನೆನಪು ಮಾಡಿಕೊಡ್ರಿ, ಧ್ಯಾನ ಮಾಡಿರಿ ಎಂಬ ಅರ್ಥ. 8ನೇ ವಚನ. ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ 81ನೇ ಅಧ್ಯಾಯ ಮತ್ತು 8ನೇ ವಚನ ಈ ರೀತಿಯಾಗಿದೆ. ನನ್ನ ಜನರೇ ಕೇಳಿರಿ, ಖಂಡಿತವಾಗಿ ಹೇಳುತ್ತೇನೆ. ಏನಂತೆ? ಇಸ್ರಾಯೇಲ್ರೇ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮಲ್ಲಿ ಅನ್ಯ ದೇವತೆಗಳು ಇರಬಾರ್ದು, ಪರರ ದೇವತೆಗಳನ್ನು ಪೂಜಿಸಬಾರ್ದು. ನಿಮ್ಮನ್ನು ಐಗುಪ್ತದಿಂದ ಕರೆತಂದ ಯೆಹೋವನೆಂಬ ನಾನೇ ನಿಮ್ಮ ದೇವರು. ದೇವರು ಆಗಾಗ ತನ್ನ ಅನುಪಮತನವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ ಸತ್ಯವೇದದಲ್ಲಿ, ಇಲ್ಲವೇ ಪವಿತ್ರ ಗ್ರಂಥದಲ್ಲಿ. ತನಗೆ ಸಲ್ಲತಕ್ಕ ಗೌರವ ಬೇರೆ ಯಾರಿಗೂ ಸಲ್ಲಬಾರದು ಎಂಬುದಾಗಿ ಅಪೇಕ್ಷೆ ಪಡುವ ದೇವರು. ಅದರಲ್ಲಿ ಸ್ವಾರ್ಥ ಇಲ್ಲ. ಯಾಕಂದರೆ ಆತನಿಗೆ ಹಕ್ಕಿದೆ. ಆತನು ಸೃಷ್ಟಿಕರ್ತನು, ಆತನು ಕೊಂಡುಕೊಂಡಾತನು ಅಂದರೆ ವಿಮೋಚಕನು. ಆ ದಿವಸಗಳಲ್ಲಿ ಏನು ಮಾಡ್ತಿದ್ದಾರಂದರೆ, ಮನುಷ್ಯರನ್ನು ಮಾರಾಟ ಮಾಡ್ತಾಯಿದ್ರು. ಕುರಿಗಳನ್ನು ಮತ್ತು ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದ ಹಾಗೆ ಗುಲಾಮ ಬಿಗ್ ಬಜಾರ್ ಅಥವಾ ದೊಡ್ಡ ಮಾರ್ಕೆಟ್ನಲ್ಲಿ, ದೊಡ್ಡ ಅಂಗಡಿ ಅಥವಾ ಮಾರುಕಟ್ಟೆಯಲ್ಲಿ ಮನುಷ್ಯರನ್ನು, ಗುಲಾಮರನ್ನು ಇಟ್ಕೊಂಡು ಮಾರಾಟ ಮಾಡ್ತಿದ್ರು. ಆ ರೀತಿಯಾಗಿ ಮಾರಾಟ ಮಾಡಿದಂಥ ವ್ಯಕ್ತಿಯನ್ನು ಕೊಂಡುಕೊಂಡು ಯಜಮಾನನು ಅವರನ್ನು ಹೊಡಿಬೋದು, ಕೆಲಸ ಮಾಡ್ಬೋದು, ಅವರಿಗೆ ಹಕ್ಕಿಲ್ಲ, ಸಾಯೋ ತನಕ ಹಾಗೆ ಇರಬೇಕು. ಒಂದು ವೇಳೆ ಆ ರೀತಿಯಾಗಿ ಇದ್ದಂಥ ಕೊಂಡುಕೊಂಡಂಥ ವ್ಯಕ್ತಿಗೆ ಯಾಕೆ ಅಧಿಕಾರ ಇತ್ತಂದರೆ, ನಾನು ನಿನ್ನ ಕೊಂಡುಕೊಂಡೆ, ಕ್ರಯ ಕೊಟ್ಟೆ, ನನ್ನ ವಸ್ತು ನೀನು, ನನಗೆ ಸೇರಿದ್ದವನು, ನಾನು ಕ್ರಯ ಸಲ್ಲಿಸಿಬಿಟ್ಟಿದ್ದೇನೆ ಅಂತ. ಅದೇ ರೀತಿಯಾಗಿ ದೇವರು ಕೂಡ ನಮ್ಮನ್ನು ಕೊಂಡುಕೊಂಡಿದ್ದಾನೆ, ಕ್ರಯ ಕೊಟ್ಟು. ಆ ಕ್ರಯ ಏನಂದರೆ, ತನ್ನ ಹೃದಯವನ್ನೇ, ತನ್ನ ಜೀವವನ್ನೇ, ಯೇಸು ಕ್ರಿಸ್ತನನ್ನೇ ನಮಗೋಸ್ಕರವಾಗಿ ಕೊಟ್ಟು ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆತನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆದ ಕಾರಣ ಆತನು ಈ ರೀತಿಯಾಗಿ ಮಾಡಿರಿ, ಆ ರೀತಿಯಾಗಿ ಮಾಡಬೇಡ್ರಿ ಅಂತ ಹೇಳಿಬಿಟ್ಟು ಹೇಳುವಂಥ ಅಧಿಕಾರ ಇದೆ. ಸೃಷ್ಟಿಕರ್ತನಾಗಿ ಆತನಿಗೆ ಅಧಿಕಾರ ಇದೆ. ಕೊಂಡುಕೊಂಡಾತನೇ ಆಗಿ ಆತನಿಗೆ ಅಧಿಕಾರ ಇದೆ. ಕೊಂಡುಕೊಂಡಾತನಾಗಿ ಆತನಿಗೆ ಅಧಿಕಾರ ಇದೆ.
ನನ್ನ ಜನರೇ ಕೇಳಿರಿ, ಖಂಡಿತವಾಗಿ ಹೇಳ್ತೇನೆ, ಇಸ್ರಾಯೇಲ್ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ ಹೇಳಿದಂಥ ದೇವರು ಈಗ ನಾನೇ ನಿಮ್ಮನ್ನು ಐಗುಪ್ತದಿಂದ ಕರೆತಂದ ಯೆಹೋವನು ಎಂಬುದಾಗಿ ಕೀರ್ತನೆ 81:10 ಹೇಳಿಬಿಟ್ಟು ಅನಂತರ ಒಂದು ಮಾತಿದೆ, ಅಗಲವಾಗಿ ಬಾಯಿ ತೆರೆಯಿರಿ, ಅದನ್ನು ತುಂಬಿಸುವೆನು ಎಂಬುದಾಗಿ. ಅಂದರೆ ನಾನು ನಿಮ್ಮನ್ನು ಬಿಡಿಸಿದ್ದೇನೆ, ಯಾರೂ ಅಗಲವಾಗಿ ಬಾಯಿ ತೆಗಿಬಾರ್ದು, ಬಾಯಿ ಮುಚ್ಕೊಂಡಿರಬೇಕು. ಯಾಕಂದರೆ ಗುಲಾಮರು ಸುಮ್ಮನಿರಬೇಕು, ಮಾತಾಡುವ ಹಾಗಿಲ್ಲ. ಕೊಂಡ್ಕೊಂಡ ಮೇಲೆ ಯಜಮಾನನ ಮುಂದೆ ಏನು ಮಾತಾಡೋಂಗಿಲ್ಲ, ಯಜಮಾನನು ಮಾತಾಡಬೇಕು. ಹೋಗಲ್ಲಿ ಕೆಲಸ ಮಾಡು, ಇಲ್ಲಿ ಬಾ, ಹೀಗೆಲ್ಲ ಅಲ್ಲಿ ಹೋಗು ಇಲ್ಲಿ ಬಾ ಎಂಬುದಾಗೆಲ್ಲ ಯಜಮಾನನು ಹೇಳುವಂಥ ಹಕ್ಕು ಆತನಿಗಿದೆ. ಆದರೆ ಗುಲಾಮರಿಗೆ ಬಾಯಿ ತೆರೆಯುವ ಹಕ್ಕಿಲ್ಲ. ಆದರೆ ದೇವರಲ್ಲಿ ಹೇಳುವಂಥ ಒಂದು ಮಾತು ಕೀರ್ತನೆ 81:10 ಏನಂದರೆ, ನೀವು ಅಗಲವಾಗಿ ಬಾಯಿ ತೆಗಿರಿ, ಏನು ಮಾತಾಡಬೇಕು ಎಂಬುದಾಗಿ ನಾನು ಮಾತುಗಳಿಂದ ನಿಮ್ಮ ಬಾಯಿಯನ್ನು ತುಂಬಿಸುವೆನು. ಅಥವಾ ಊಟ ಬೇಕೆಂಬುದಾಗಿ ಬಾಯಿ ತೆಗಿತೀರಾ, ಊಟದಿಂದ ನಿಮ್ಮನ್ನು ತೃಪ್ತಿಪಡಿಸುವೆನು. ನಿಮಗೆ ಹಕ್ಕಿದೆ, ಕೇಳ್ರಿ, ಮೊರೆ ಇಡ್ರಿ, ಕೊಡ್ತೀನಿ ಎಂಬುದಾಗಿ. ಅಷ್ಟೆಲ್ಲ ದೇವರು ಹೇಳಿದ ಮೇಲೆ ಗುಲಾಮರಾಗಿರುವಂಥ ಒಬ್ಬ ವ್ಯಕ್ತಿಗೆ ಯಜಮಾನನು ಅಷ್ಟೊಂದು ಸೌಲಭ್ಯ, ಸ್ವಾತಂತ್ರ್ಯ, ಅನುಕೂಲ ಕೊಟ್ಟಿರುವಾಗ ಅದನ್ನು ಅವರು ಉಪಯೋಗಿಸ್ಕೊಂಡ್ರ, ಏನಾದರೂ ಮಾತು ಕೇಳಿದ್ರ? ನೋಡೋಣ ಮುಂದೆ ಕೀರ್ತನೆ 81:11 ಆದರೆ ನನ್ನ ಜನರು ನನ್ನ ಮಾತು ಕೇಳಲಿಲ್ಲ ಅಂತ, ಇಸ್ರಾಯೇಲ್ರು ನನಗೆ ಸಮ್ಮತಿಸಲಿಲ್ಲ. ಯಾಕಂತೇಳಿದ್ರೆ ಸಮ್ಮತಿಸಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾನೆ. ಯಾಕಂತೇಳಿದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿರುವಂಥ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅದು ಯಾವುದಂತ ಹೇಳಿದ್ರೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನೋಡುವಾಗ 19 ನೋಡ್ಕೊಳ್ಳೋಣ. ಮತ್ತಾಯ 18:19, ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 18:19. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ, ಅಂದರೆ ಸಮ್ಮತಿಸುವುದಾದರೆ, ಪರಲೋಕದಲ್ಲಿರುವ ತಂದೆಯಿಂದ ಅವರಿಗೆ ಅದು ಆಗುವುದು. ಇಲ್ಲಿ ಕೂಡ ದೇವರು ಆತನ ಮಾತನ್ನು ಕೇಳಬೇಕಂತ ಇಷ್ಟಪಟ್ಟ, ಆದರೆ ದೇವರ ಮಾತನ್ನು ಇಸ್ರಾಯೇಲರು ಕೇಳಲಿಲ್ಲ, ಆತನ ಮಾತು ಸಮ್ಮತಿಸಲಿಲ್ಲ. ಆದುದರಿಂದ ಇವರು ಹಠಮಾರಿಗಳು. 12ನೇ ವಚನ, ಇವರು ಹಠಮಾರಿಗಳು, ತಮ್ಮ ಮನಸ್ಸಿನಂತೆ ನಡೆಯಲಿ ಎಂದು ದೇವರು ನಿಮ್ಮಿಷ್ಟ ಬಂದ ಹಾಗೆ ಮಾಡ್ರಿ ಅಂತ ಬಿಟ್ಬಿಡ್ತಾನ್ರಿ. ಸಡಿಲ ಬಿಟ್ಟೇನು. ಆ ರೀತಿಯಾಗಿ ದೇವರು ನನಗೆ ಮಾಡಬಾರ್ದು, ನಮಗೆ ಮಾಡಬಾರ್ದು, ನಿಮ್ಮಿಷ್ಟ ಪ್ರಕಾರ ಹೋಗ್ರಿ ಅಂತ ಹೇಳಿಬಿಟ್ಟು ದೇವರು ಹಠಮಾರಿಗಳಿಗೆ ದೇವರು ಹಾಗೆ ಮಾಡ್ತಾನೆ. ಪಾಪಿಗಳಿಗೆ ಅಂತ ಹೇಳಿಬಿಟ್ಟು ಬರೆದಿಲ್ಲ. ಯಾಕಂತ ಹೇಳಿದ್ರೆ ಪಾಪಿಗಳು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆದರೆ ಹಠಮಾರಿಗಳು ಅದು ಇನ್ನೂ ಒಂದು ಲೆವೆಲ್ ಜಾಸ್ತಿ. ಪಾಪಿಗಳು ಹಠಮಾರಿಗಳಾಗಿರುವುದು. ನನ್ನ ಪ್ರಜೆಗಳಾದ ಇಸ್ರಾಯೇಲನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ಯೇಸು ಕ್ರಿಸ್ತನೆಂಬ ಮಾರ್ಗವನ್ನು 13ನೇ ವಚನದಲ್ಲಿ ನೋಡ್ತಾ ಇದ್ದೀನಿ. ನನ್ನ ಮಾರ್ಗದಲ್ಲಿ ಅಂದರೆ ಯೇಸುವಿನಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. ಯೆಹೋವನ ದೃಷ್ಟಿಗಳು ಅವರ ಮುಂದೆ ಮುದುರಿಕೊಳ್ಳುವುದು. ನನ್ನ ಪ್ರಕಾರ, ದೇವರ ಪ್ರಕಾರವಾಗಿ ನಾವು ನಡ್ಕೊಂಡ್ರೆ ನಮಗೆ ಜಯ. 81ನೇ ಕೀರ್ತನೆಯನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.